ಅಂದಿನ ಮತ್ತು ಇಂದಿನ ಕುಟುಂಬಗಳು. ಬಹಳ ಹಿಂದೆ ನಿಮ್ಮ ಅಜ್ಜ ಅಜ್ಜಿ ಚಿಕ್ಕವರಾಗಿದ್ದಾಗ ಅನೇಕ ಕುಟುಂಬಗಳು ತುಂಬ ದೊಡ್ಡದಾಗಿದ್ದವು. ಅವುಗಳನ್ನು ಅವಿಭಕ್ತ ಕುಟುಂಬಗಳು ಎಂದು ಕರೆಯಲಾಗುತ್ತಿತ್ತು. ಅಂದರೆ ಅಜ್ಜ ಅಜ್ಜಿ, ಪೋಷಕರು, ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅನೇಕ ಮಕ್ಕಳು ಎಲ್ಲರೂ ಒಂದೇ ದೊಡ್ಡ ಮನೆಯಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದರು. ಅವರೆಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿದ್ದರು ಮತ್ತು ಎಲ್ಲಾ ಕೆಲಸಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇಂದು ನಮ್ಮಲ್ಲಿ ಅನೇಕರು ವಿಭಕ್ತ ಕುಟುಂಬಗಳಲ್ಲಿ ವಾಸಿಸುತ್ತೇವೆ. ಇದರರ್ಥ ಸಾಮಾನ್ಯವಾಗಿ ಅಮ್ಮ, ಅಪ್ಪ ಮತ್ತು ಅವರ ಮಕ್ಕಳು ಒಟ್ಟಿಗೆ ವಾಸಿಸುತ್ತಾರೆ. ಕೆಲವೊಮ್ಮೆ ಅಜ್ಜ ಅಜ್ಜಿ ಕೂಡ ಅವರೊಂದಿಗೆ ವಾಸಿಸಬಹುದು. ಕುಟುಂಬಗಳು ಚಿಕ್ಕದಾಗಿವೆ. ಹಾಗೆಯೇ ಹಿಂದೆ ಹೆಚ್ಚಾಗಿ ಅಪ್ಪಂದಿರು ಮಾತ್ರ ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ಅಮ್ಮಂದಿರು ಮನೆಯನ್ನು ನೋಡಿಕೊಳ್ಳುತ್ತಿದ್ದರು. ಈಗ ಅನೇಕ ಕುಟುಂಬಗಳಲ್ಲಿ ಅಮ್ಮ ಮತ್ತು ಅಪ್ಪ ಇಬ್ಬರೂ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಕೆಲಸಕ್ಕೆ ಹೋಗುತ್ತಾರೆ. ನಮ್ಮ ಜಗತ್ತು ನಮ್ಮ ಕುಟುಂಬಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನಮ್ಮ ಸುತ್ತಲಿನ ಜಗತ್ತು ಯಾವಾಗಲೂ ಬದಲಾಗುತ್ತಿರುತ್ತದೆ ಮತ್ತು ಇದು ನಮ್ಮ ಕುಟುಂಬಗಳನ್ನು ಕೂಡ ಬದಲಾಯಿಸುತ್ತದೆ. ತಂತ್ರಜ್ಞಾನ. ಬಹಳ ಹಿಂದೆ ಮೊಬೈಲ್ ಫೋನ್ಗಳು ಅಥವಾ ಟಿವಿಗಳು ಇರಲಿಲ್ಲ. ಕುಟುಂಬಗಳು ಒಟ್ಟಿಗೆ ಹೆಚ್ಚು ಮಾತನಾಡುತ್ತಾ ಮತ್ತು ಆಟಗಳನ್ನು ಆಡುತ್ತಾ ಸಮಯ ಕಳೆಯುತ್ತಿದ್ದರು. ಇಂದು ನಮ್ಮಲ್ಲಿ ಫೋನ್ಗಳು ಮತ್ತು ಟಿವಿಗಳಿವೆ. ಅವು ಮೋಜಿನಿಂದ ಕೂಡಿವೆ, ಆದರೆ ಅವುಗಳನ್ನು ಪಕ್ಕಕ್ಕಿಟ್ಟು ನಮ್ಮಗಳನ್ನು ಪಕ್ಕಕ್ಕಿಟ್ಟು ನಮ್ಮ ಕುಟುಂಬದೊಂದಿಗೆ ಮಾತನಾಡಲು ಸಮಯ ಕಳೆಯುವುದು ಕೂಡ ಮುಖ್ಯ. ನಗರಗಳಿಗೆ ವಲಸೆ. ಅನೇಕ ಕುಟುಂಬಗಳು ಈಗ ಕೆಲಸಕ್ಕಾಗಿ ಹಳ್ಳಿಗಳಿಂದ ದೊಡ್ಡ ನಗರಗಳಿಗೆ ಹೋಗುತ್ತಾರೆ. ಇದರರ್ಥ ಅವರು ತಮ್ಮ ಅಜ್ಜ ಅಜ್ಜಿ ಮತ್ತು ಸಂಬಂಧಿಕರಿಂದ ದೂರ ವಾಸಿಸಬಹುದು. ಕಾರ್ಯನಿರತ ಜೀವನ. ಪೋಷಕರು ಹೆಚ್ಚಾಗಿ ಕೆಲಸದಲ್ಲಿ ನಿರತರಾಗಿರುವುದರಿಂದ ನಾವು ಹೆಚ್ಚು ಜವಾಬ್ದಾರಿಯುತವಾಗಿರಲು ಕಲಿಯುತ್ತೇವೆ. ನಾವು ಮನೆಯಲ್ಲಿ ಸಣ್ಣ ಕೆಲಸಗಳಿಗೆ ಸಹಾಯ ಮಾಡಲು ಮತ್ತು ನಮ್ಮ ವಸ್ತುಗಳನ್ನು ನೋಡಿಕೊಳ್ಳಲು ಕಲಿಯುತ್ತೇವೆ. ಈ ಬದಲಾವಣೆಗಳು ಒಳ್ಳೆಯದು ಅಥವಾ ಕೆಟ್ಟದ್ದಲ್ಲ, ಅವು ಕೇವಲ ವಿಭಿನ್ನವಾಗಿವೆ. ನಮ್ಮ ಕುಟುಂಬದ ಪ್ರೀತಿಯನ್ನು ಬಲವಾಗಿರಿಸುವುದು. ಕುಟುಂಬಗಳು ತಮ್ಮ ಗಾತ್ರ ಅಥವಾ ಅವರು ವಾಸಿಸುವ ವಿಧಾನವನ್ನು ಬದಲಾಯಿಸಿದರೂ ಒಂದು ವಿಷಯ ಎಂದಿಗೂ ಬದಲಾಗುವುದಿಲ್ಲ: ಪ್ರೀತಿ. ಬದಲಾವಣೆಗಳಿಗೆ ನಾವು ಹೇಗೆ ಹೊಂದಿಕೊಳ್ಳಬಹುದು ಮತ್ತು ನಮ್ಮ ಸಂಬಂಧಗಳನ್ನು ಹೇಗೆ ಬಲವಾಗಿರಿಸಿಕೊಳ್ಳಬಹುದು ಎಂಬುದು ಇಲ್ಲಿದೆ. ಒಬ್ಬರಿಗೊಬ್ಬರು ಮಾತನಾಡಿ. ಎಲ್ಲರೂ ಕಾರ್ಯನಿರತರಾಗಿದ್ದರೂ ಪ್ರತಿದಿನ ನಿಮ್ಮ ಶಾಲೆಯ ದಿನದ ಬಗ್ಗೆ, ನೀವು ಏನು ಆಟವಾಡಿದ್ದೀರಿ ಮತ್ತು ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ಬಗ್ಗೆ ಮಾತನಾಡಲು ಸ್ವಲ್ಪ ಸಮಯವನ್ನು ಮೀಸಲಿಡಿ. ಸಂಪರ್ಕದಲ್ಲಿರಲು ತಂತ್ರಜ್ಞಾನವನ್ನು ಬಳಸಿ. ನಿಮ್ಮ ಅಜ್ಜ ಅಜ್ಜಿ ಅಥವಾ ಸಂಬಂಧಿಕರು ದೂರದಲ್ಲಿ ವಾಸಿಸುತ್ತಿದ್ದರೆ, ನೀವು ಫೋನ್ನಲ್ಲಿ ವಿಡಿಯೋ ಕಾಲ್ ಬಳಸಿ ಅವರನ್ನು ನೋಡಬಹುದು ಮತ್ತು ಮಾತನಾಡಬಹುದು. ನಾವು ದೂರವಿದ್ದರೂ ಹತ್ತಿರದಲ್ಲಿರಲು ಇದು ಸಹಾಯ ಮಾಡುತ್ತದೆ. ಒಬ್ಬರಿಗೊಬ್ಬರು ಸಹಾಯ ಮಾಡಿ. ಇಬ್ಬರೂ ಪೋಷಕರು ಕೆಲಸ ಮಾಡುವಾಗ ಅವರು ಸುಸ್ತಾಗಬಹುದು. ನಿಮ್ಮ ಆಟಿಕೆಗಳನ್ನು ಎತ್ತಿಡುವ ಮೂಲಕ, ನಿಮ್ಮ ಶೂಗಳನ್ನು ಸ್ಥಳದಲ್ಲಿ ಇಡುವ ಮೂಲಕ ಮತ್ತು ಒಳ್ಳೆಯ ಮಗುವಾಗಿರುವ ಮೂಲಕ ನೀವು ಅವರಿಗೆ ಸಹಾಯ ಮಾಡಬಹುದು. ಒಟ್ಟಿಗೆ ಆಚರಿಸಿ. ಹಬ್ಬಗಳನ್ನು ಮತ್ತು ಹುಟ್ಟುಹಬ್ಬಗಳನ್ನು ಒಟ್ಟಿಗೆ ಆಚರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವಿಶೇಷ ದಿನಗಳು ಎಲ್ಲರನ್ನೂ ಹತ್ತಿರ ತರುತ್ತವೆ ಮತ್ತು ಸಂತೋಷದ ನೆನಪುಗಳನ್ನು ಸೃಷ್ಟಿಸುತ್ತವೆ. ಎಷ್ಟೇ ಬದಲಾವಣೆಗಳಾದರೂ ಪರಸ್ಪರ ಪ್ರೀತಿಸುವ, ಸಹಾಯ ಮಾಡುವ ಮತ್ತು ಗೌರವಿಸುವ ಕುಟುಂಬವು ಯಾವಾಗಲೂ ಸಂತೋಷದ ಕುಟುಂಬವಾಗಿರುತ್ತದೆ.